ನಿಜವಾಗ್ಲೂ ಬಹಳ ಸಂತೋಷ ಆಗ್ತಿದೆ. ಇವತ್ತು ನನಗೆ ಯಾಕೋ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾ ಬೇಡವಾ ಅನ್ನೋ ಇದರಲ್ಲಿ ಇದ್ದೆ. ಅವ್ರು ಮೊನ್ನೆ ಶಾರ್ಟ್ ನೋಟಿಸಲ್ಲಿ ಹೇಳಿದರು ಇವತ್ತು ಬೇರೆ ಕಾರ್ಯಕ್ರಮ ಇತ್ತು, ಆದರೆ ನಾನು ಮಿಸ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇಲ್ಲಿ ಬಂದೆ. ನಾನು ಬಹುಶಃ ಇವತ್ತು ಇಲ್ಲಿಗೆ ತಪ್ಪಿಸ್ಕೊಳ್ತಾ ಇದ್ದರೆ ನನ್ನ ಜೀವಮಾನದಲ್ಲೇ ನಾನು ಮಾಡಿದಂಥ ಭಾಳ ದೊಡ್ಡ ತಪ್ಪು ಅಂತ ನನಗೆ ಅನ್ನಿಸ್ತಾ ಇತ್ತು. ಆ ವಿಷಾದ ಯಾವಾಗಲೂ ಇರ್ತಾಯಿತ್ತು. ಯಾಕೆ ಅಂತ ಹೇಳಿದರೆ ಇವತ್ತು ನಾವು ಇಲ್ಲಿ ಲೋವರ್ KGಯಿಂದ ಹಿಡಿದು ಡಿಗ್ರಿ ತನಕ ಮಕ್ಕಳ ಕ್ರಿಯೇಟಿವಿಟಿ, ಹಾಗೆ ಟೀಚಿಂಗ್ ಸ್ಟಾಫ್, ಹಾಗೆ ನಾನ್ ಟೀಚಿಂಗ್ ಸ್ಟಾಫ್ ಇರ್ಬೋದು, ಮ್ಯಾನೇಜ್ಮೆಂಟ್ನವರು ಈ ಮಕ್ಕಳಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆ ಮಕ್ಕಳಲ್ಲಿರುವ ಟ್ಯಾಲೆಂಟನ್ನು ಯಾವ ರೀತಿಯಿಂದ ಹೊರತರ್ತಿದ್ದಾರೆ, ಇದನ್ನು ನೋಡಬೇಕಾದ್ರೆ ಬಹುಶಃ ನಮ್ಮ ಮುಂದಿನ ಭಾರತದ ಬಗ್ಗೆ ನನಗೆ ಯೋಚನೆ ಮಾಡುವಾಗ ಬಹಳಷ್ಟು ಈ ವಿಚಾರದಲ್ಲಿ ಬಹಳಷ್ಟು ರೋಮಾಂಚನ ಆಗ್ತಾ ಇದೆ. ಯಾಕಂದರೆ ಈ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿರುವಂಥ ಈ ಟ್ಯಾಲೆಂಟನ್ನು ಸರಿಯಾಗಿ ನಾವು ಬಳಸಿಕೊಂಡ್ರೆ ಖಂಡಿತವಾಗಲೂ ಭಾರತ ಮುಂದೊಂದು ದಿವಸ ಅದ್ಭುತವಾದ ಒಂದು ಶ್ರೇಷ್ಠ ಶಕ್ತಿಯಾಗಿ ಜಗತ್ತಿನಲ್ಲಿ ಮೆರೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋವಂಥದ್ದು. ಇದು ಇವತ್ತು ಈ ಶಾಲೆಯ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ಇಲ್ಲಿಯ ಅದು ಟೀಚಿಂಗ್ ಸ್ಟಾಫ್ ಇರ್ಬೋದು, ನಾನ್ ಟೀಚಿಂಗ್ ಸ್ಟಾಫ್ ಇರ್ಬೋದು, ಮ್ಯಾನೇಜ್ಮೆಂಟ್ ಅವ್ರು ಇರ್ಬೋದು, ಎಲ್ಲದಕ್ಕೂ ಆ ಪ್ರತಿಭೆಗಳನ್ನು ಹೊರತರಬೇಕಾದ್ರೆ ಪ್ರತಿಯೊಬ್ಬರ ಪರಸ್ಪರ ಕೋಆರ್ಡಿನೇಷನ್ ಬಹಳ ಮುಖ್ಯವಾಗಿರುತ್ತೆ. ಇದು ಎಲ್ಲದನ್ನು ಕಾಣಲಿಕ್ಕೆ ಈ ಒಂದು ಜಾಗದಲ್ಲಿ ಇವತ್ತು ಸಿಕ್ಕಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಇದೇ ರೀತಿ ಮುಂದುವರಿಬೇಕು. ಬಹುಶಃ ನಮ್ಮ MD ಅವರ ಮಗ ಇವತ್ತು ಇಲ್ಲಿದ್ದಾರೆ, ಅವರು ಇಲ್ಲಿಯ ಸ್ಟೂಡೆಂಟ್ ಕೂಡ ಅಂತ ಹೇಳಿದರು. ಬಹಳಷ್ಟು ದೊಡ್ಡ ಜವಾಬ್ದಾರಿ ಅವರ ಮೇಲೆ ಇದೆ. ಯಾಕೆಂತ ಹೇಳಿದರೆ ಇಷ್ಟು ಒಳ್ಳೆಯದಾಗಿ ಬೆಳೆಸಿದ ಈ ಒಂದು ಸಂಸ್ಥೆಯನ್ನು ಇನ್ನಷ್ಟಕ್ಕೆ ಎತ್ತರಕ್ಕೆ ಏರಿಸುವಂಥ ಒಂದು ಜವಾಬ್ದಾರಿ ಅವರಲ್ಲಿದೆ. ಖಂಡಿತವಾಗ್ಲೂ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ನನ್ನ ಇನ್ನೊಂದು ಏನು ಆಸೆ ಅಂತ ಹೇಳಿದರೆ, ಇಂಥ ಒಂದು ಇವತ್ತು ಎಕ್ಸ್ಪ್ಲೋರಿಯಾ ಏನು ಇಲ್ಲಿ ನಡೀತಾ ಇದೆ, ಇದು ಒಂದು ದೊಡ್ಡ ಮಟ್ಟದಲ್ಲಿ ಆಗಬೇಕು. ಬೇರೆ ಬೇರೆ ಶಾಲೆಯ ಮಕ್ಕಳಿಗೂ ಕೂಡ ಬಂದು ಇದನ್ನು ವಾಚ್ ಮಾಡಲಿಕ್ಕೆ, ನೋಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದರೆ ಖಂಡಿತವಾಗಲೂ ಇನ್ನಷ್ಟು ಪೊಟೆನ್ಷಿಯಲ್ ಆಗಿರುವಂಥ ಮಕ್ಕಳ ಪ್ರತಿಭೆಗಳನ್ನು ಹೊರಗಡೆ ತರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಭಾವನೆ ನನ್ನದು. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.